कर्नाटक के ज़िला हावेरी में बारिश की शदीद कमी और खुश्क साली जैसे हालात से निपटने के लिए एक अहम कदम उठाया गया है। ज़िले के 6 अरकान असम्बली की मुश्तरका कोशिशों से क्लाउड सीडिंग ऑपरेशन का बाकायदा आगाज कर दिया गया है, जिसका मकसद मसनूई तरीके से बारिश बरसा कर किसानों को रिलीफ देना है। कर्नाटक के वज़ीर तामीरात आम्मा सतीश जारकीहोली ने इस मंसूबे का इफ्तिताह हुबली एयरपोर्ट से क्लाउड सीडिंग तैयारे को रवाना करके किया। इस मौके पर उन्होंने कहा कि चंद ही दिनों में इस मंसूबे का आगाज होना इस बात का सबूत है कि हावेरी के लीडर्स खुश्क साली के मसले के हल के लिए संजीदा हैं। उन्होंने ये भी तजवीज़ दी कि क्लाउड सीडिंग को सिर्फ चंद अरकान असम्बली की कोशिश तक महदूद रखने के बजाय रियासती हुकूमत का बाकायदा प्रोग्राम बनाया जाए ताकि पूरे कर्नाटक में ज़रूरत के मुताबिक इस पर अमल किया जा सके। इस मंसूबे की क़ियादत रानी बन्नूर के MLA प्रकाश कोलीवार कर रहे हैं। उन्होंने बताया कि अगरचे ऑपरेशन का आगाज़ मंगल को होना था, लेकिन माहिरीन मौसमियात की जानिब से हावेरी के मुख्तलिफ इलाकों में बारिश बरसाने वाले मौजू बादलों की निशानदही के बाद उसे मुकर्ररा वक्त से पहले ही शुरू कर दिया गया। पहले रोज़ क्लाउड सीडिंग का अमल हंगल और सावनूर तालुक़े में 2-2 मरतबा और हावेरी और रानी बन्नूर में 1-1 मरतबा अंजाम दिया गया। ताहम बैतगी, रत्तीहल्ली, हिरेकेरू और शिगांव में मौजू बादल न होने के बावजूद ये कार्रवाई नहीं की जा सकी। हुक्काम के मुताबिक क्लाउड सीडिंग तैयारे ने तमाम ज़रूरी मंजूरियों के बाद ही अपनी परवाज़ शुरू की। इसके लिए डायरेक्टरेट जनरल ऑफ सिविल एविएशन यानी DGCA और ज़िला इंतज़ामिया से बाकायदा इजाज़त ली गई थी। प्रकाश कोलीवार ने बताया कि क्लाउड सीडिंग ऑपरेशन आइंदा 3 रोज़ तक मौसम और साइंसी मशवरों की बुनियाद पर जारी रखा जाएगा। उन्होंने ये भी इंकशाफ किया कि इस खुसूसी तैयारे को चलाने पर तकरीबन 15 लाख रुपए फ़ी घंटा खर्च आता है और ये तमाम अखराजात हावेरी के 6 अरकान असम्बली मुश्तरका तौर पर बर्दाश्त करेंगे। ये मंसूबा ख़ास तौर पर उन इलाक़ों के लिए शुरू किया गया है जहां बारिश की शदीद कमी के बायस किसानों को मुश्किलें दरपेश हैं। उम्मीद की जा रही है कि क्लाउड सीडिंग के ज़रिए बारिश में इजाफा होगा, फसलें बेहतर होंगी और खुश्क साली से मुतासरा किसानों को खातिर खा ರಿಲೀಫ್ मिलेगा। ಹಾವೇರಿಯಲ್ಲಿ ಮೋಡ ಬಿತ್ತನೆ ಇವತ್ತು ಪ್ರಾರಂಭ ಮಾಡಿದ್ದೇವೆ। ಮೊನ್ನೆ ಹಾವೇರಿಯಲ್ಲಿ ಜರುಗಿದಂಥ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ್ ಅವರೆಲ್ಲ ಶಾಸಕರು ನಾವು ಇದನ್ನು ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತಾ ಅಂತ ಹೇಳಿದರು। ಹೇಳಿದ ತಕ್ಷಣದಲ್ಲಿ ಅಂದರೆ 3 ದಿವಸದಲ್ಲಿ ಅದನ್ನು ಕಾರ್ಯಗತ ಮಾಡಿದ್ದಾರೆ। ಅವರಿಗೆ ಅವರೆಲ್ಲ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ। ನಮ್ಮ ಹಿರಿಯರಾದ HK ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ ಆಗಬೇಕು। ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ, ಅದನ್ನು ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ CM ಅವರ ಗಮನಕ್ಕೆ ತರ್ತೀವಿ। ಸೊ ಇದೊಂದು ಆಗಿದ್ದು ಹಾವೇರಿಯಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ಬರಲಂತ ನಾನು ಕೂಡ ಹಾರೈಸ್ತೇನೆ ಮತ್ತು ಇವತ್ತಿನ ಏನು ಮೋಡ ಬಿತ್ತನೆ ಯಶಸ್ವಿ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಕೂಡ ನಾನು ಇಚ್ಛೆಯನ್ನು ವ್ಯಕ್ತ ಮಾಡ್ತೇನೆ। ಮತ್ತೊಮ್ಮೆ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ। ಅಂದರೆ ಇಲ್ಲಿವರೆಗೆ ಸರ್ಕಾರದ ಕಾರ್ಯಕ್ರಮ ಆಗಿಲ್ಲ ಅದು। ಲಾಸ್ಟ್ ಟೈಮ್ ಕೂಡ ಹಿಂದೆ ಒಂದು ಸಲ ಮಾಡಿದ್ರು, ನಮ್ಮ ಬೆಳಗಾವಿಯಲ್ಲಿ ನಾವು ವೈಯಕ್ತಿಕವಾಗಿ ಮಾಡಿದ್ವಿ, ಪ್ರಕಾಶ್ ಕೋಳಿವಾಡ್ ಕೂಡ ಹಾವೇರಿಯಲ್ಲಿ ಮಾಡಿದ್ರು। ಆದರೆ ಸರ್ಕಾರ ಕಾರ್ಯಕ್ರಮ ಆಗಬೇಕು ನಮ್ಮೆಲ್ಲರ ಆಶೆ, ಎಲ್ಲ ಶಾಸಕರು ಅದ್ರ CM ಅವ್ರು ಕನ್ವಿನ್ಸ್ ಮಾಡ್ತೀವಿ। ಅಲ್ಲ ಪ್ರಾರಂಭ ಆಗಿದೆ ಈಗ 2-3 ದಿವಸದಲ್ಲಿ, ಮುಂಗಾರ ಜೂನ್ನಲ್ಲಿ ಟೋಟಲಿ ಡ್ರೈ ಅದನ್ನು ನೋಡಿದ್ವಿ, ಅದ್ರ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದೀವಿ। ಸರ್ವೆ ಪ್ರಕಾರ ಅದನ್ನು ಮುಂದೆ ಆ್ಯಕ್ಷನ್ ತಗೋತೀವಿ। ಅದು ಕೂಡ ಮೊನ್ನೆ ಧಾರವಾಡದಲ್ಲಿ ಚರ್ಚೆ ಆಗಿದೆ, ಹಾವೇರಿಯಲ್ಲಿ ಕೂಡ ಇನ್ಶೂರೆನ್ಸ್ ಬಗ್ಗೆ ಲಾಪ್ಸಿಸ್ ಇದೆ, ಸಮಸ್ಯೆ ಇದೆ, ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ। ಸರ್, ಈಗ 3 ದಿನದಿಂದ ಮುಂಗಾರು ಚುರುಕಾಗಿದೆ, ಇನ್ನು 8ನೇ ತಾರೀಕು ತನಕ 19 ಮಳೆ ಆಗ್ಬೋದು ಅಂತ ಈ ಟೈಮಲ್ಲಿ ಕ್ಲೌಡ್ ಸೀಡಿಂಗ್ ಮಾಡೋದ್ರಿಂದ ಅದು ನ್ಯಾಚುರಲ್ ಆಗಿ ಆಯಿತು, ಕ್ಲೌಡ್ ಸೀಡಿಂಗಿಂದ ಆಯಿತು, ಹೆಂಗೆ ಗೊತ್ತಾಗುತ್ತೆ ಆಗೋಲತ್ತಲ್ಲ। ಈಗ ನಮ್ಮ ಹಿರಿಯರಾದ ಹೇಳಿದ್ರೆ ಅದಕ್ಕೆ ಸೈಂಟಿಫಿಕಲಿ ಪ್ರೂವನ್ ಇದೆ, ಅದು ಟೆಕ್ನಾಲಜಿ ಗೊತ್ತಾಗುತ್ತೆ। ಹೀಗೆ ಮಾಡ್ಬೇಕು, ಮೋಡ ಇದ್ದಾಗನೇ ಅದನ್ನ ಪ್ರಯೋಗ ಮಾಡ್ಬೇಕು, ಮೋಡ ಇಲ್ಲ ಮಾಡ್ಲಿಕ್ಕೆ ಅದು ಬರೋಲ್ಲ। ಮೋಡ ಇದ್ದಾಗನೇ ಮಳೆ ಬರ್ತಾ ಇದೆ, ಇನ್ನೂ
ಅದು ಗಾಳಿಗೆ ಮೋಡ ಮುಂದೆ ಹೋಗುವಂತ ತಡಿಲಿಕ್ಕೆ ಇದೊಂದು ಟೆಕ್ನಾಲಜಿ. ಮಳೆ ಅಲ್ಲೇ ಎಲ್ಲಿ ಮೋಡ ಇರ್ತದೆ ಅಲ್ಲೇ ಬೀಳಿಸುವಂತ ಒಂದು ಇದು ತಂತ್ರಜ್ಞಾನ. ಆ ರೀತಿ ಮೋಡ ಇದ್ರೆ ಮಾತ್ರ ಇದು ಸಕ್ಸಸ್ ಆಗ್ತದೆ, ಯಶಸ್ವಿ ಆಗ್ತದೆ. ಅದು ಅವ್ರಿಗೆ ಎಷ್ಟಿದ್ರೆ ಅವರೇ ಬರ್ಸ್ಬೇಕಾದ್ರೆ ಗೊತ್ತಿಲ್ಲ, ಅವ್ರಿಗೆ ಕಾಸ್ಟ್ಲಿ ಆಗ್ತೈತೆ, ಅದು ಅವ್ರು ಮಾಡ್ತಿದ್ದಾರೆ. ಈ ಮೋಡಬಿತ್ತನೆಯ ವಿಶೇಷ ವಿಮಾನ ಈ ತಿಂಗಳ ಪೂರ್ತಿ ಹುಬ್ಬಳ್ಳಿಯಲ್ಲೇ ಇರ್ತದೆ. ಯಾವತ್ತು ಮೋಡಗಳು ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ಎಲ್ಲ ಕ್ಲೌಡ್ಸ್ನು ಸೀಡ್ ಮಾಡೋಕ್ಕೆ ಬರೋದಿಲ್ಲ. ತೇವಾಂಶ ಇರ್ತಕ್ಕಂಥ ಮೋಡಗಳು ಸಿಕ್ಕಾಗ ನಮಗೆ ವಿಜ್ಞಾನಿಗಳು ಯಾವಾಗ ಮಾಡೋ ಅಂತ ಹೇಳ್ತಾರೆ. ಈ ತಿಂಗಳ ಪೂರ್ತಿ ನಾವು ಅದರ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ನಾವು ಎಲ್ಲ 6 ಜನ ಶಾಸಕರು ಮತ್ತು ನಮ್ಮ MP ಕ್ಯಾಂಡಿಡೇಟ್ ಆನಂದ್ ಅವರು ನಾವೆಲ್ಲ ಏನು ನಿರ್ಧಾರ ಮಾಡಿದ್ದೀವಿ, ಮೊದಲು 3 ದಿವಸ ಮೋಡ ಇದ್ದಾಗ ಪ್ರಯತ್ನ ಮಾಡೋಣ, ಮತ್ತೆ ಮುಂದೆ ಅವಶ್ಯಕತೆ ಬಂದರೆ ಮತ್ತೆ ನಾವೆಲ್ಲ ದುಡ್ಡು ಹಾಕಿ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸುಮಾರು ಒಂದು ತಾಸಿಗೆ 15 ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ. ಹಾವೇರಿ ಜಿಲ್ಲಾಡಳಿತದ ಕೋಆಪರೇಷನ್ ಕೊಲಾಬರೇಷನ್ ಏನಾದರೂ ಇದೆಯಾ? ಹಾವೇರಿ ಜಿಲ್ಲಾಡಳಿತ ಪರ್ಮಿಷನ್ ಇದೆ. ಹಾವೇರಿ ನಿಮಗೊಂದು ಕನ್ಫ್ಯೂಷನ್ ಇದೆ, ಏನಂದ್ರೆ ನಮಗೆ DGCA ಇಂದ ಇಡೀ ಭಾರತ ದೇಶದಲ್ಲಿ ಎಲ್ಲಾದರೂ ಮಾಡಲಿಕ್ಕೆ ಬ್ಲ್ಯಾಂಕೆಟ್ ಪರ್ಮಿಷನ್ ಇದೆ. ಅದರಲ್ಲಿ ಏನಿರುತ್ತೆ ಅಂದರೆ ಲೋಕಲ್ ಅಥಾರಿಟಿಯ ಪರ್ಮಿಷನ್ ತಗೊಳ್ಳಿ ಅಂತ ಇರುತ್ತೆ. ಆ ಪರ್ಮಿಷನ್ನು ತೊಗೊಂಡಿದ್ದೀವಿ. ಲೋಕಲ್ ಅಥಾರಿಟಿ ಪರ್ಮಿಷನ್ನು ಮೋಡ ಬಿತ್ತನೆ ಮಾಡೋಕ್ಕಲ್ಲ. ಏನಾರ ಎಮರ್ಜೆನ್ಸಿ ಏನಾರ ಹೆಚ್ಚು ಕಮ್ಮಿ ಆದರೆ ಜಿಲ್ಲಾಡಳಿತ ತಯಾರಿರಲಿ ಅನ್ನೋ ವಿಚಾರಕ್ಕೆ ಅಷ್ಟೇ ಲೋಕಲ್ ಅಥಾರಿಟಿಯ ಪರ್ಮಿಷನ್ ಬೇಕಾಗುತ್ತೆ. ಮೋಡ ಬಿತ್ತನೆಗೆ ಮಾಡಲಿಕ್ಕೆ ಲೋಕಲ್ ಅಥಾರಿಟಿಗೆ ಪರ್ಮಿಷನ್ ಅಲ್ಲ. ಏನಾದರೂ ಅನ್ಫೋರ್ಸೀನ್ ಇನ್ಸಿಡೆಂಟ್ ಆದರೆ ಜಿಲ್ಲಾಡಳಿತ ತಯಾರಿರಲಿ ಅನ್ನೋ ಉದ್ದೇಶಕ್ಕೆ ಅವರು ಪರ್ಮಿಷನ್ನ ತಗೊಳ್ಳಿಕ್ಕಾಗಲ್ಲ. 3 ದಿನ ಮಾತ್ರ ಮಾಡ್ತಾರೆ. 3 ದಿನ ಅಂದರೆ ಕಂಟಿನ್ಯೂಸ್ ಅಲ್ಲ, ಯಾವಾಗ ಮೋಡ ಇದೆ ಆವಾಗ. ವಿಮಾನ 1 ತಿಂಗಳು ಇಲ್ಲೇ ಇರುತ್ತೆ. ಹಾವೇರಿ ಜಿಲ್ಲೆಯಾದ್ಯಂತ ಈಗ ಮೋಡ ಬಿತ್ತನೆಯನ್ನು ಮಾಡ್ತಾರೆ. ಮೊದಲು ಹಾವೇರಿ ಶಾಸಕರಿಗೆ, ಅದರಲ್ಲೂ ವಿಶೇಷವಾಗಿ ಈ ಕ್ಲೌಡ್ ಸೀಡಿಂಗಾಗಿ ನೇತೃತ್ವ ವಹಿಸಿರ್ತಕ್ಕಂಥ ಪ್ರಕಾಶ್ ಕೋಳ್ವಾಡ್ ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಪ್ರಕಾಶ್ ಅವರು, ರುದ್ರಪ್ಪ ಲಮಾಣಿ ಅವರು, ಮಾನ್ಯ UB ಬಣಕಾರ್ ಅವರು, ಮಾನ್ಯ ಶಿವಣ್ಣ ಅವರು, ಮಾನ್ಯ ಮಾನೆ ಅವರು, ಮಾನ್ಯ ಪಠಾಣ್ ಅವರು, ಇವರೆಲ್ಲರೂ ಸೇರಿ ಇವತ್ತು ಕ್ಲೌಡ್ ಸೀಡಿಂಗ್ ಮುಖಾಂತರ ರೈತರಿಗೆ ಬಂದಂಥ ಈ ಬರಗಾಲದಲ್ಲಿ ಮಳೆ ತರಿಸೋದಕ್ಕೆ ಏನೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಎಕ್ಸ್ಪಿರಿಮೆಂಟ್ ಇದೆ, ಸೈನ್ಸ್ ಇದೆ, ಅದನ್ನು ಬಳಕೆ ಮಾಡಿ ಇವತ್ತು ಕ್ಲೌಡ್ ಸೀಡಿಂಗನ್ನು, ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಅವರಿಗೆ ಬೆಂಬಲ ಕೊಡೋದಕ್ಕೆ, ನೈತಿಕ ಬೆಂಬಲ ನೀಡೋದಕ್ಕೆ ಶಾಸಕರಾದ ಜಕ್ಕಪ್ಪನವರು, ನವಲಗುಂದ ಶಾಸಕರಾದ NH ಕೋನರೆಡ್ಡಿ ಅವರು, ಬೆಳಗಾಂ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ರವರು ಎಲ್ಲರೂ ಆಗಮಿಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ನಾಯಕರು, ಜಿಲ್ಲಾ ಅಧ್ಯಕ್ಷರಾದ ಪಾಟೀಲ್ರು, ಅನಿಲ್ ಪಾಟೀಲ್ರು, ನಮ್ಮ ಅಲ್ತಾಫ್ ಹಳ್ಳೂರವರು, ನೀರ್ಲಿಗೆ ಅವರು, ಸಿದ್ದು ಪಾಟೀಲ್ರು ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರ ನೈತಿಕ ಬೆಂಬಲ ಇವತ್ತು ಸಿಕ್ಕಿದೆ. ಈಗ ತಾನೇ 5 ನಿಮಿಷದ ಹಿಂದೆ ಕ್ಲೌಡ್ ಸೀಡಿಂಗಿಗಾಗಿ ಹಾವೇರಿ ಕಡೆಗೆ ನಮ್ಮ ಫ್ಲೈಟ್ನ ಹೆಸರು VTKCM ಈಗಾಗಲೇ ಇಲ್ಲಿಂದ ಹಾರಿ ಹೋಯಿತು. ಇನ್ನೊಂದು 15-20 ನಿಮಿಷದೊಳಗಾಗಿ ಆ ಭಾಗದಲ್ಲಿ ಕ್ಲೌಡ್ ಸೀಡಿಂಗ್ ಪ್ರಾರಂಭ ಆಗುತ್ತೆ. ಈ ಕ್ಲೌಡ್ ಸೀಡಿಂಗ್ ಯಶಸ್ವಿಯಾಗಲಿ. ಈ ಯಶಸ್ಸಿನ ಜೊತೆಗೆ ರೈತರ ನೋವು, ರೈತರ ಬವಣೆ, ರೈತರಿಗೆ ಇವತ್ತೇನು ತೊಂದರೆ ಇದೆ ಆ ತೊಂದರೆ ನಿವಾರಣೆ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಾರಕಿಹೊಳಿ ಅವರು ಬಂದು ದೊಡ್ಡ ನೈತಿಕ ಬಲವನ್ನು ತುಂಬಿದ್ದಾರೆ. ಸರ್ಕಾರ ಸಹಿತ ಈ ದಿಸೆಯೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ನಮ್ಮೆಲ್ಲರ ಅಭಿಪ್ರಾಯವನ್ನು ಆಲಿಸಿದ್ದಾರೆ ಅನ್ನೋದನ್ನು ಹೇಳ್ತಾ
ನಾನು ಸರ್ಕಾರಕ್ಕೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಶಾಸಕರ ಪರವಾಗಿ ಭಿನ್ನಹ ಮಾಡ್ತೀನಿ. ತಕ್ಷಣ ಕ್ಲೌಡ್ ಸೀಡಿಂಗನ್ನು ಪ್ರಾರಂಭ ಮಾಡಿರಿ. ಯಾವ ಕಾರಣಕ್ಕೆ ವಿಳಂಬ ಮಾಡ್ತಾ ಇದ್ದೀರಿ? ಏನು ಕಾರಣ? ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಸೈಂಟಿಫಿಕ್ ಪ್ರೂವನ್ ಟೆಕ್ನಾಲಜಿ. ವೈ ಆರ್ ಯು ವೇಟಿಂಗ್? ಈ ಅಧಿಕಾರಿಗಳ ಮಾತು ಕೇಳಿ ನೀವು ಹಿಂಗೆ ಮಾಡ್ಕೊತ ಕುಂಡ್ರಬೇಡ್ರಿ. ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಜಾರಕಿಹೊಳಿ ಅವರಿಗೆ ವಿನಂತಿ ಮಾಡ್ತೀನಿ. ಸರ್ಕಾರ ನಿರ್ಣಯ ಮಾಡಿ ಉತ್ತರ ಕರ್ನಾಟಕದಲ್ಲಿ ಮೋಡಗಳು ಸಹಿತ ಬರ್ತಾ ಇವೆ. ಮೋಡಗಳಿಲ್ಲ ಅಂದರೆ ಏನು ಮಾಡೋಕ್ಕಾಗ್ತಿರಲಿಲ್ಲ, ಮೋಡಗಳು ಬರ್ತಾ ಇವೆ. ಆದ್ದರಿಂದ ತಕ್ಷಣ ತಾವು ಈ ಮೋಡ ಬಿತ್ತನೆಯ ಕೆಲಸವನ್ನು ಪ್ರಾರಂಭಿಸಬೇಕು ಅಂತೇಳಿ ನಾನು ರೈತರ ಪರವಾಗಿ ವಿನಂತಿ ಮಾಡ್ತೀನಿ.